ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಾತ, ನೀವು ಆದಷ್ಟು ಬೇಗ ನಡೆಯಕ್ಕೆ ಶುರು ಮಾಡಬೇಕು. ನೀವು ನಡೆಯಕ್ಕೆ ಶುರು ಮಾಡಿದ ತಕ್ಷಣ ಇವಳು ಇದ್ದಾಳಲ್ಲ ತರಲೆ, ಇವಳಿಗೆ 4 ಸರಿಯಾಗಿ ಬೀಳಬೇಕು. ನನ್ಗೆ ಯಾಕೋ ಅವನಿಗೆ ಹೊಡಿದೆ ತಾತ. ನಾನು ಹೇಳಿದ ಮಾತೆ ಕೇಳಲ್ಲ ಅಂತಾನೆ. ಅವನಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸಿ. ಚಾನ್ಸೇ ಇಲ್ಲ. ನನ್ನ ಮುದ್ದು ತಾತ ನನಗೆ ಯಾವತ್ತೂ ಹೊಡಿಯಲ್ಲ ಅಲ್ವಾ ತಾತ? ನಿನ್ಗಷ್ಟೇ ಅಲ್ಲ, ನನಗೂ ಮುದ್ದುನೆ. ವಿಶ್ವ, ನಿಂಗೆ ಫೋನ್ ಬರ್ತಿದ್ದೆ ಕಣ. ಅಯ್ಯೋ, ಕಟ್ಟಾಗೋಯ್ತಲ್ಲ. ಏನಪ್ಪ ಇವನು ಫೋನೇ ರಿಸೀವ್ ಮಾಡ್ತಿಲ್ಲ. ಯಾರಿರ್ಬೋದು? ವಿಶ್ವ, ಯಾಕಪ್ಪ ಎಷ್ಟೊತ್ತಾದ್ರೂ ನೀನು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ನೋಡು, ಜಯಂತನ ಸಾಮಾನ್ಯದವನು ಅಂತ ತಿಳ್ಕೊಂಡು ನೀನು ಸುಮ್ಮನೆ ಇರಬೇಡ. ಅವನು ಜಾನುನ ಪಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಅವನು ಹಠ ಹಿಡಿದು ನಿಂತ್ಕೊಂಡ್ರೆ ಅವನು ಸೋಲ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವ್ನು ಯಾವಾಗ ಬೇಕಾದರೂ ಅಲ್ಲಿಗೆ ಬರ್ಬೋದು. ನೋಡು, ನೀನು ಜಾನು ಸ್ವಲ್ಪ ತುಂಬ ಹುಷಾರಾಗಿರಬೇಕು, ಆಯಿತಾ? ಅವ್ನು ಏನು ಮಾಡ್ತೇನೆ ಅಂತ ತಿಳ್ಕೊಂಡು ಮತ್ತೆ ನಾನು ನಿನಗೆ ಫೋನ್ ಮಾಡ್ತೀನಿ. ನಾನು ಹೇಳಿದ ಅರ್ಥ ಆಗ್ತಿದೆ ತಾನೇ? ಯಾಕಪ್ಪ ವಿಶ್ವ, ಏನು ಮಾತಾಡ್ತಾನೆ ಇಲ್ಲಲ್ಲ ನೀನು? ನಾನು ಹೇಳಿದ ಕೇಳಿಸ್ತಾ ಇದೆಯಾ? ಹಲೋ ವಿಶ್ವ? ಅಯ್ಯೋ ದೇವ್ರೆ, ಫೋನೇ ಕಟ್ ಮಾಡಿಬಿಟ್ಟಲ್ಲ ಇವನು. ಅಯ್ಯೋ ದೇವ್ರೆ, ಜಯಂತು ಜಾನವಿನ್ ಪಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನ. ಮೊದಲು ಈ ವಿಷಯನ ವಿಶ್ವನ್ಗೆ ಜಾನುಗೆ ಹೇಳಬೇಕು. ಅವ್ನು ಹೀಗೆ ಮಾಡ್ತಾನೆ ಅಂತ ಜಾನುಗೆ ಹೇಳಬಾರ್ದು. ಆಮೇಲೆ ಜಾನು ಗಾಬರಿ ಆಗ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ನಮ್ಮ ಜಾನುನ ಜಯಂತ್ನಿಂದ ಉಳಿಸ್ಬೇಕು. ಇಲ್ಲ, ಯಾವುದೇ ಕಾರಣಕ್ಕೂ ಜಾನುಗೆ ತೊಂದರೆ ಆಗಬಾರ್ದು. ಹಾಗಾಗಕ್ಕೆ ನಾನು ಬಿಡಲ್ಲ. ಈಗ ಜಯಂತು ಜಾನುವಿನ ಇಲ್ಲಿ ಹುಡ್ಕೊಂಬರೋ ವಿಷಯ ನಾನು ಯಾರಿಗೂ ಹೇಳಬಾರ್ದು. ಈ ವಿಷಯ ಎಲ್ರಿಗೂ ಗೊತ್ತಾಗಕ್ಕೆ ಮುಂಚೆನೇ ಜಾನವಿನೇ ಲಕ್ಷ್ಮಿ ಮಗಳು ಅಂತ ಎಲ್ಲರೂ ಮುಂದೆ ಹೇಳಬೇಕು. ಅದಾಗಬೇಕು ಅಂದರೆ ಲಕ್ಷ್ಮಿ ಈ ಮನೆಗೆ ಬರಲೇಬೇಕು. ಲಕ್ಷ್ಮಿ ಈ ಮನೆಗೆ ಬರಬೇಕು ಅಂದರೆ ನಮ್ಮ ಯಜಮಾನ್ರು ಒಪ್ಕೋಬೇಕು. ಅವಳು ಇಲ್ಲಿಗೆ ಬರೋಕ್ಕೆ ಒಪ್ಕೋತಾಳ ಅಥವಾ ಇವ್ರು ಒಪ್ಕೋತಾರೋ ಏನಾದರೂ ಆಗಲಿ, ಇಬ್ಬರ ಹತ್ರನೂ ಮಾತಾಡಿ ನಾನು ಒಪ್ಪಿಸ್ತೀನಿ. ಇಲ್ಲದೆ ಹೋದರೆ ಜಾನು ಜೀವನ ಕಣ್ಮುಂದೆನೇ ಹಾಳಾಗುತ್ತೆ. ಅದು ಮಾತ್ರ ಆಗಬಾರ್ದು. ಮೊದಲು ನಾನು ಇವ್ರ ಹತ್ರನೇ ಮಾತಾಡ್ತೀನಿ. ನರಸಿಂಹಯ್ಯನವರೇ, ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಅಂದರೆ ಅಪ್ಪ ಗುಣ ಆಗ್ತಾರಾ? ಖಂಡಿತ ಹಾಗೆ ಆಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಈಗ ಇವ್ರ ಮುಂದಿನ ಟ್ರೀಟ್ಮೆಂಟ್ ಹೇಗೆ? ನೋಡಿ, ಟ್ರೀಟ್ಮೆಂಟ್ಗಿಂತ ಹೆಚ್ಚು ಮುಖ್ಯವಾಗಿ ಇವ್ರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗೋದು ಮುಖ್ಯ. ಇದೇ ಮನೇಲಿ ಇದ್ದು ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ದಲೇ ಇರಬಹುದು. ಇವ್ರನ್ನ ಬೇರೆ ಜಾಗಕ್ಕೋ ದೇವಸ್ಥಾನಕ್ಕೋ ಅಥವಾ ಇವ್ರ್ಯಾರು ಇಷ್ಟಪಡೋ ಫ್ರೆಂಡ್ಸ್ ಹತ್ರ ಕರ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಅಂದಾಗೆ ಇವರು ರೆಸ್ಪಾಂಡ್ ಮಾಡಿದ್ದನ್ನ ಮೊದಲು ನೋಡಿದ್ ಯಾರು? ನಮ್ಮ ಚಂದನ. ಇವಳು ಮಾತಾಡಿದ್ದಕ್ಕೆ ಅವ್ರು ಸ್ಪಂದಿಸಿದ್ದು. ಓಹ್, ಗ್ರೇಟ್, ಒಳ್ಳೆ ಕೆಲಸ ಮಾಡಿದ್ಯಮ್ಮ. ನಾವು ಮಾಡದೇ ಇರೋ ಕೆಲಸನ ನೀನ್ ಮಾಡಿದೀಯ. ನೀನ್ ಏನ್ ಮಾತಾಡ್ದೀಯೋ ನಮಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಮಾತು ಇವರ ಮನಸ್ಸನ್ನ ಮುಟ್ಟಿದೆ. ಅದರಿಂದಲೇ ಇವರು ಬೇಗ ಹುಷಾರಾಗ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಹೀಗೆ ಇವರನ್ನ ಮಾತಾಡಿಸ್ತಾ ಇರಿ, ಬೇಗ ಹುಷಾರಾಗ್ತಾರೆ. ನರಸಿಂಹಯ್ಯನವರೇ, ದಯವಿಟ್ಟು ಇವ್ರನ್ನ ಬೇರೆ ಜಾಗಕ್ಕೆ ಬೇಗ ಕರ್ಕೊಂಡು ಹೋಗಿ. ನಾನು ಹೇಳಿದ್ ಮರಿಬೇಡಿ. ನಾನು ಬರ್ತೀನಿ. ಚಂದನ, ನಿನ್ನಿಂದ ತುಂಬಾ ಉಪಕಾರ ಆಯ್ತಮ್ಮ. ನಿನ್ನಿಂದ ಅಪ್ಪ ಬೇಗ ಗುಣ ಆಗ್ತಾರೆ ಅನ್ನೋ ಭರವಸೆ ಬಂತಮ್ಮ. ನಿನ್ನ ಋಣ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಅಯ್ಯೋ ಸರ್, ಈ ಥರ ದೊಡ್ಡ ಮಾತೆಲ್ಲ ಯಾಕೆ ಹೇಳ್ತಿದ್ದೀರಾ? ತಾತ ಹುಷಾರಾದರೆ ನೀವು ಖುಷಿ ಆಗ್ತೀರಾ. ನಿಮ್ಮ ಖುಷಿನೇ ನನಗೂ ಮುಖ್ಯ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ.
ಆದಷ್ಟು ಅವ್ರ ಜೊತೆ ಅವಾಗವಾಗ ಮಾತಾಡ್ತಾನೆ ಇರ್ತೀನಿ. ನೀವಷ್ಟೇ ಅಲ್ಲ ಚಂದನ ಅವರೇ, ನಾನು ಸಹ ಮಾತಾಡ್ತೀನಿ. ನನ್ನ ಪ್ರೀತಿ ವಿಷಯನೆಲ್ಲ ನನ್ನ ತಾತ ಹತ್ರ ಹೇಳ್ಕೊತೀನಿ. ತಾಯಿ ತಾವು ಸ್ವಲ್ಪ ದಯವಿಟ್ಟು ಬಾಯಿ ಮುಚ್ಕೊಂಡಿರ್ತೀರಾ. ನೀನು ಮಾತಾಡೋಕೆ ಶುರು ಮಾಡಿದ್ರೆ ಮಾತು ನಿಲ್ಸೋದೇ ಇಲ್ಲ. ಅದನ್ನು ತಾತ ಕೇಳಿಸ್ಕೊಂಡು ಆಮೇಲೆ ಅವ್ರು ನಿಜವಾಗ್ಲೂ ಹುಷಾರಾದ್ರೂ ಹೀಗೆ ಎದ್ಬಿಡ್ತಾರೆ. ನೀನು ಅಮ್ಮ, ನನ್ನ ಕೆಲಸ ಇದೆ, ಕೆಳಗೆ ಹೋಗ್ತೀನಿ. ಸರಿ, ಇವ್ರಿಗೆ ಖುಷಿಯಾಗಿದ್ದಾರೆ. ಈ ಸಮಯದಲ್ಲೇ ಲಕ್ಷ್ಮಿ ವಿಷಯ ಮಾತಾಡ್ಬಿಡ್ಬೇಕು. ರೀ, ನಮ್ಮ ಚಂದನ ಲಕ್ಷ್ಮಿ ಬಗ್ಗೆ ಮಾತಾಡ್ದಾಗಲೇ ಅಲ್ವಾ ಮಾವ ಸ್ಪಂದಿಸಿದ್ದು. ಅಂದರೆ ಅವ್ರ ಮನಸ್ಸಲ್ಲಿ ಲಕ್ಷ್ಮಿ ಮೇಲೆ ಪ್ರೀತಿ ಇನ್ನೂ ಹಾಗೆ ಇದೆ ಅಂತ ತಾನೇ ಅರ್ಥ. ಈಗ ಡಾಕ್ಟ್ರು ಕೂಡ ಅವ್ರು ಇಷ್ಟಪಡೋವಂಥ ವ್ಯಕ್ತಿ ಹತ್ರ ಮಾತಾಡಿಸಿ ಅಂತ ತಾನೇ ಹೇಳಿದ್ರು. ಅದಕ್ಕೆ ಲಕ್ಷ್ಮಿನ ಮನೆ ಕರೆಸಿದ್ರೆ ಅವಳ ಜೊತೆ ಮಾವನವ್ರು ಮಾತಾಡಿದ್ರೆ ಬೇಗ ಗುಣ ಆಗ್ತಾರೆ ಅಂತ ನನ್ಗನ್ನಿಸ್ತಾ ಇದೆ. ಇಲ್ಲ ಲತಾ, ನಮ್ಮ ಅಪ್ಪನ ಈ ಸ್ಥಿತಿಗೆ ಅವಳೇ ಕಾರಣ. ಅದು ನಡೆದು ಎಷ್ಟೋ ವರ್ಷಗಳಾಗೋಯ್ತು. ಇನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಹೇಗೆ ಹೇಳಿ? ಮಾವನವ್ರಿಗೂ ಅವ್ರ ಮಗಳನ್ನ ನೋಡಬೇಕು ಅನ್ನೋ ಆಸೆ ಇರಲ್ವಾ? ಇಲ್ಲ ಲತಾ, ಅವಳ ಬಗ್ಗೆ ನನ್ನ ಮನಸ್ಸಲ್ಲಿ ಹೇಗೆ ಕೋಪ ಇದೆಯೋ ಹಾಗೆ ಅಪ್ಪಂಗೂ ಅವಳ ಬಗ್ಗೆ ಕೋಪ ಇದೆ. ಈಗ ಅಪ್ಪ ಗುಣ ಆಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವಳನ್ನ ಇಲ್ಲಿ ಕರೆಸಿ ಏನೋ ತೊಂದರೆ ಆದರೆ ನಾನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತೆ ಅವಳನ್ನ ಕರೆಸೋ ಯೋಚನೆ ಮಾಡಬೇಡ. ಛೇ, ಇವ್ರು ಸಂತೋಷವಾಗಿರುವಾಗ ಲಕ್ಷ್ಮಿ ವಿಷಯ ಹೇಳಿದ್ರೆ ಇವರು ಅವಳು ಬರೋದನ್ನ ಒಪ್ಕೊಂಡ್ಬಿಡ್ತಾರೆ ಅಂದ್ಕೊಂಡೆ. ಆದರೆ ಇವ್ರು ಬೇಡ ಅಂತಿದಾರಲ್ಲ, ಏನಪ್ಪ ಮಾಡೋದೀಗ? ಏನತ್ತೆ ಫುಲ್ ರೆಡಿ ಆಗ್ಬಿಟ್ಟಿದ್ದೀರಾ? ತನು, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಮ್ಮ. ಏನತ್ತೆ ಸಡನ್ ಆಗಿ? ಒಂದು ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಮತ್ತೆ ಮಾವ ಕೇಳಿದ್ರೆ? ಮಾವ ಕೇಳಿದ್ರೆ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ನಾನು ಬರೋದು ಸ್ವಲ್ಪ ಲೇಟ್ ಆದರೂ ಸ್ವಲ್ಪ ನೋಡ್ಕೊಳ್ಳಮ್ಮ. ಸರಿ. ಚಂದನ, ನೀನು ಅಷ್ಟೇ. ಅವ್ರು ಏನಾದರೂ ಕೇಳಿದ್ರೆ ಇದನ್ನೇ ಹೇಳ್ಬಿಡು. ಸರಿಮ್ಮ. ಏನದು? ಇದು ಕಾಫಿ ಅಮ್ಮ, ಸರ್ ಕೇಳಿದ್ರು. ಹೌದಾ? ತನು, ಅದನ್ನು ನೀನು ತೊಗೊಂಡೋಗಿ ಕೊಟ್ಬಿಟ್ಟು ಬಾ. ಸರಿ ಅತ್ತೆ. ಚಂದನ, ಬಾಯಿಲಿ ನೋಡು. ನಾನು ಬರೋವರೆಗೂ ನಿನ್ನ ಮನೆಯಿಂದ ಆಚೆ ಎಲ್ಲೂ ಹೋಗ್ಬೇಡ. ಯಾಕಮ್ಮ? ನಾನು ಹೇಳ್ದಷ್ಟು ಮಾಡು, ಮನೇಲೇ ಇರೋ. ಅಲ್ಲ, ಏನಾದರೂ ತೊಂದರೆನಾ? ತೊಂದರೆ ಏನೂ ಇಲ್ಲಮ್ಮ. ಹಾಗೆ ವಿಶ್ವನ್ಗೂ ಹೇಳ್ಬಿಡು. ನಾನು ಹೇಳ್ದೆ ಅಂತಲೇ ಹೇಳು, ಅವನು ಮನೇಲಿರಕ್ಕೆ ಹೇಳು. ಸರಿಮ್ಮ. ನಾನು ಬೇಗ ಬಂದ್ಬಿಡ್ತೀನಿ. ಬರಲಾ? ಯಾಕಮ್ಮ ಹೀಗೆ ಹೇಳ್ಬಿಟ್ಟು ಹೋದ್ರು? ಗೊತ್ತಾಗ್ತಿಲ್ವಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ